ಕಾರ್ಪೊರೇಟರ್ ನಟರಾಜ್ ಕೊಲೆಯಾಗಿ 10 ದಿನಗಳಿಗೆ 9 ಖದೀಮರು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಇದಕ್ಕೆ ಪಕ್ಕಾ ಕಾರಣ ಹುಡುಕಿರೋ ಬೆಂಗಳೂರಿನ ಖಾಕಿ ಪಡೆ ರಾಜಕೀಯದ ಸಂಚು ಹೊರತಾಗಿ ಇದರ ಹಿಂದೆ ಬೇರೇನೂ ಇಲ್ಲ ಅನ್ನೋದನ್ನ ಒತ್ತಿ ಹೇಳಿದೆ. ನಟರಾಜ್ ಹತ್ಯೆ ಹಿಂದೆ ರಾಜಕೀಯ ಸಂಚು, ಕಾಂಗ್ರೆಸ್ ನಾಯಕರಿಂದಲೇ ಕೊಲೆ, ನಟರಾಜ್ ಮರ್ಡರ್ಗೆ 25 ಲಕ್ಷ ಸುಪಾರಿ. ಎಸ್, ನಟರಾಜ್ ಹತ್ಯೆ ಹಿಂದೆ ರಾಜಕೀಯ ಸಂಚಿರೋದು ಪಕ್ಕಾ ಆಗಿದೆ. ಇವತ್ತಿಗೆ ಸರಿಯಾಗಿ 10 ದಿನಗಳ ಹಿಂದೆ ಅಕ್ಟೋಬರ್ 1ರಂದು ಬೆಳಗ್ಗೆ 11:20ಕ್ಕೆ ಮಲ್ಲೇಶ್ವರಂನ ನಡುಬೀದಿಯಲ್ಲಿ ನೆತ್ತರು ಹರಿದು ಕಾರ್ಪೊರೇಟರ್ ನಟರಾಜ್ ಹತ್ಯೆ ನಡೆದಿತ್ತು. ಮಾರುತಿ ಕಾರಿನಲ್ಲಿ ಬಂದ ಮೂವರು ಆಗಂತಕರು ಮಚ್ಚು ಬೀಸಿ ಕೊಲೆಗೈದು ಪರಾರಿಯಾಗಿದ್ರು. ನಗರದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದ ಈ ಕೊಲೆ ಪ್ರಕರಣವನ್ನ ಜಂಟಿ ಪೊಲೀಸ್ ಆಯುಕ್ತ ಪ್ರಣಬ್ ಮೊಹಂತಿ ನೇತೃತ್ವದ ತಂಡ 10 ದಿನಗಳಲ್ಲಿ ಭೇದಿಸಿದ್ದು 9 ಆರೋಪಿಗಳನ್ನ ಜೈಲಿಗೆ ಕಳುಹಿಸಿದೆ. ಸುಪಾರಿ ಕಿಲ್ಲರ್ಗಳ ಸೆರೆ. ಪೊಲೀಸ್ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರ ಹಿಂದೆ ಹೀಗೆ ಸಾಲಾಗಿ ನಿಂತಿರೋ ಈ ಖದೀಮರ ತಂಡವೇ ಕಾರ್ಪೊರೇಟರ್ ನಟರಾಜ್ ಕೊಲೆ ಮಾಡಿದ್ದು. ಅಂದಹಾಗೆ ರಾಜ್ಯಾದ್ಯಂತ ಖ್ಯಾತಿ ಪಡೆದಿರೋ ಮುರುಗನ್ ಆರ್ಟ್ಸ್ನ ಮಾಲೀಕ ಮುರುಗನ್ ಇದರ ಸೂತ್ರಧಾರ. ಈತ ಜೆಡಿಎಸ್ ಮುಖಂಡನೂ ಹೌದು. ಇನ್ನು ಮುಸುಕು ಧರಿಸಿರೋ ಮೋಹನ್, ಶ್ರೀನಿವಾಸ್, ವಿಜಯ್ ಕುಮಾರ್, ಮಹೇಶ್ ನಟರಾಜ್ ಮೇಲೆ ಮಚ್ಚು ಬೀಸಿದ್ರೆ ಮಣಿ, ಮಹೇಶ್, ಅಶೋಕ್, ಪಾಲ್, ಅರುಣಗಿರಿ, ಗಿರೀಶ್ ಕೊಲೆಗೆ ಸಾಥ್ ನೀಡಿದವರು. ಕೊಲೆಗೆ 6-7 ತಿಂಗಳ ಹಿಂದೆಯೇ ಸ್ಕೆಚ್ ರೂಪಿಸಿದ್ದ ಮುರುಗನ್ ಹೆಲ್ಮೆಟ್ ದಾರಿಗಳಾದ ಮಣಿ ಮತ್ತು ಮಹೇಶ್ನನ್ನ ನಟರಾಜ್ನ ಹಿಂದೆ ಬಿಟ್ಟು ಮಾಹಿತಿ ಪಡೆಯುತ್ತಿದ್ದ. ಇಷ್ಟು ವಿಷಯ ತಿಳಿದುಕೊಂಡ ಮುರುಗನ್ ಕೊಲೆ ಮಾಡಿದರೆ ಅನಾಮತ್ತಾಗಿ 25 ಲಕ್ಷ ರೂಪಾಯಿ ಸುಪಾರಿ ನೀಡೋದಾಗಿ ಹೇಳಿ ತನ್ನ ಸಹಾಯಕ ಮಣಿ ಮೂಲಕ 5 ಲಕ್ಷ ರೂಪಾಯಿ ಹಣವನ್ನ ಕೊಲೆಗಡುಕರಿಗೆ ಮುಟ್ಟಿಸಿದ್ದ. ಅವರ ವಿರುದ್ಧ ಚುನಾವಣೆಯಲ್ಲಿ ನಿಂತ ಮುರುಗನ್ ಎಂಬ ವ್ಯಕ್ತಿಯು, ಅವರು ಮುರುಗನ್ ಆರ್ಟ್ಸ್ ಮಾಲೀಕರು, ಅವರ ವಿರುದ್ಧ ನಿಂತು ಚುನಾವಣೆಯಲ್ಲಿ ಸೋತಿದ್ರು. ಅವಾಗಿನಿಂದ ಅವರಿಗೆ ವೈಮನಸ್ಯ ಇತ್ತು. ಕೊಲೆ ಹಿಂದೆ ಕಾಂಗ್ರೆಸ್ ಕೈ. ನಟರಾಜ್ ಕೊಲೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರ ಚಿತಾವಣೆಯೇ ನಡೆದಿದೆ ಅನ್ನೋ ದಟ್ಟ ಅನುಮಾನ ಕಾಡತೊಡಗಿದೆ. ಆರೋಪಿಯೊಬ್ಬ ನೀಡಿರೋ ಮಾಹಿತಿ ಪ್ರಕಾರ ಮಾಜಿ ಕಾರ್ಪೊರೇಟರ್ ಅಶೋಕ್ ಬಿ ದಾನಿ ಹೆಸರು ಕೂಡ ತನಿಖೆಯಲ್ಲಿ ತೇಲಿ ಬಂದಿದೆ. ಕೊಲೆಯಾದ ನಟರಾಜ್ಗೆ ಶಾಸಕ ದಿನೇಶ್ ಗುಂಡೂರಾವ್ ಬೆಂಬಲ ಇದ್ರೆ, ತನಿಖೆಯಲ್ಲಿ ನುಸುಳಿ ಬಂದಿರೋ ಅಶೋಕ್ ಬಿ ದಾನಿಗೆ ಗಾಡ್ಫಾದರ್ ಕರ್ನಾಟಕ ಮೂಲದ ಎಐಸಿಸಿಯ ಸಕ್ರಿಯ ಕಾರ್ಯಕರ್ತರೊಬ್ಬರು ಎನ್ನಲಾಗಿದೆ. ಈ ಮೇಲ್ವರ್ಗದ ನಾಯಕರ ರಾಜಕೀಯ ಹಿತಾಸಕ್ತಿಗೆ ನಟರಾಜ್ ಬಲಿಯಾಗಿದ್ದಾರೆ ಅನ್ನುತ್ತಿವೆ ಮೂಲಗಳು. ಆದರೆ ಬಂಧಿತ ಆರೋಪಿ ಮುರುಗನ್ ಹತ್ಯೆಗೆ ಸುಪಾರಿ ನೀಡುವಷ್ಟು ಶ್ರೀಮಂತನಲ್ಲ. ಆತನನ್ನ ಹತ್ತಿರದಿಂದ ನೋಡಿದ್ದೇನೆ. ಮುರುಗನ್ ಆರ್ಥಿಕ ಸ್ಥಿತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಗಾಂಧಿನಗರ ಶಾಸಕ ದಿನೇಶ್ ಗುಂಡೂರಾವ್ ಸಂಶಯ ವ್ಯಕ್ತಪಡಿಸಿದ್ದಾರೆ. ಸುಪಾರಿಯನ್ನು ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಬ್ಬರನ್ನು ಹತ್ಯೆ ಮಾಡತಕ್ಕಂಥ ಧೈರ್ಯ ಆಗಲಿ ಅಥವಾ ಹಣಕಾಸಿನ ವ್ಯವಸ್ಥೆ ಕೂಡ ಆಗಲಿ ಸನ್ಮಾನ್ಯ ಮುರುಗನ್ ಅವ್ರಿಗೆ ಇರಲಿಲ್ಲ. ಬಹಳ ಆರ್ಥಿಕವಾಗಿ ದುರ್ಬಲ ಪರಿಸ್ಥಿತಿಯಲ್ಲಿ ಇದ್ರು ಅವರು. ಇದಕ್ಕೆ ಇಷ್ಟೊಂದು ಅವರು ರಿಸ್ಕ್ ತಗೊಂಡು ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದ್ರೆ ಇದಕ್ಕೆ ಖಂಡಿತವಾಗಿಯೂ ಇದಕ್ಕೆ ಹಿನ್ನೆಲೆ ಬೇರೆನೇ ಇದೆ. ಕೊಲೆಯನ್ನ ನಟರಾಜ್ ಮನೆ ಮುಂದೆಯೇ ಮಾಡಬೇಕು ಅಂತ ಆಗಂತುಕರು ಮಾಡಿದ ಶಪಥವನ್ನ ಹೊಯ್ಸಳ ವಾಹನ ನಟರಾಜ್ ಮನೆ ಮುಂದೆ ಓಡಾಡಿ ತಪ್ಪಿಸಿತ್ತು. ಆದ್ರೆ ಆ ಅದೃಷ್ಟ ನಟರಾಜ್ ಪಾಲಿಗೆ ದಕ್ಕಿದ್ದು ಕೇವಲ 4 ದಿನ ಅನ್ನೋದು ಮಾತ್ರ ದುರದೃಷ್ಟಕರ ಸಂಗತಿ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.
ನಮ್ಮ ಮೆಟ್ರೋ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಕ್ಕೆ ಹೊಸ ವಿವಾದವೊಂದು ಸುತ್ತಕೊಂಡಿದೆ. ಉದ್ಘಾಟನೆಯ ಸಕಲ ನಿರ್ವಹಣಾ ವ್ಯವಸ್ಥೆಯನ್ನ ಅರ್ಧ ವೆಚ್ಚದಲ್ಲಿ ಮಾಡಿಕೊಡ್ತೀವಿ ಅಂತ ಕಂಪನಿಗಳು ಮುಂದಾದರೂ ಬಿಎಂಆರ್ಸಿಎಲ್ ಒಪ್ತಿಲ್ಲ. ಹಾಗಾದ್ರೆ ಬಿಎಂಆರ್ಸಿಎಲ್ ಸುತ್ತ ಎದ್ದಿರೋ ಅನುಮಾನದ ಹುತ್ತದ ವಿವರ ನೋಡಿ ಈ ರಿಪೋರ್ಟ್ನಲ್ಲಿ. ಮೆಟ್ರೋ ಉದ್ಘಾಟನೆಯಲ್ಲೂ ಪಾಲಿಟಿಕ್ಸ್. ನಮ್ಮ ಮೆಟ್ರೋ ಉದ್ಘಾಟನೆಗೆ ಇನ್ನು 10 ದಿನ ಬಾಕಿ. ಅಕ್ಟೋಬರ್ 20ರಂದು ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ಮೆಟ್ರೋ ಉದ್ಘಾಟನೆ ನಡೆಯಲಿದೆ. ಆದರೆ ಈ ಕಾರ್ಯಕ್ರಮದ ಸುತ್ತ ಈಗ ವಿವಾದ ಆವರಿಸಿದೆ. ಏನಿದು ವಿವಾದ? MC&A ಎಂಬ ಸರ್ಕಾರಿ ಸ್ವಾಮ್ಯದ ಕಂಪನಿ ಕಡಿಮೆ ಖರ್ಚಿನಲ್ಲಿ ಕೆಲಸ ಮಾಡ್ತೀವಿ ಅನ್ನೋ ಪ್ರಸ್ತಾವವನ್ನ ಅಧಿಕಾರಿಗಳಿಗೆ ನೀಡಿದ್ರು. ಆದರೆ ಈ ಪ್ರಸ್ತಾವನೆ ತಿರಸ್ಕೃತವಾಗಿದೆ. ಕಾರ್ಯಕ್ರಮದ ನಿರ್ವಹಣೆಗೆ ಕರೆಯಲಾಗುವ ಟೆಂಡರ್ನ ಒಟ್ಟು ಮೊತ್ತ 1 ಕೋಟಿ ರೂಪಾಯಿ. ಇದರ ಅರ್ಧ ವೆಚ್ಚದಲ್ಲಿ ಕಾರ್ಯಕ್ರಮ ನಡೆಸೋದಾಗಿ MC&A ಕಂಪನಿ ಇದೇ 7ರಂದು ಮೆಟ್ರೋ ಅಧಿಕಾರಿಗಳಿಗೆ ಪ್ರಸ್ತಾವನೆ ಪತ್ರ ನೀಡಿತ್ತು. ಆದರೆ ಈ ಪ್ರಸ್ತಾವನೆಯನ್ನ ಅಧಿಕಾರಿಗಳು ತಿರಸ್ಕರಿಸಿರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ಲಾಂಚ್ ಪ್ರೋಗ್ರಾಮ್ ಏನಿದೆ, ಈವೆಂಟ್ ನಮ್ದು ಈವೆಂಟೇ ಅಂದರೆ ನಮ್ಮದೇ ಗೌರ್ಮೆಂಟ್ ಸಂಸ್ಥೆ ಮತ್ತು ಈವೆಂಟ್ ನಡೆಸೋದ್ರಿಂದ 50% ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಕಾರಣ 2. ಒಂದು, ಅವರು ಟೆಂಡರ್ ಕರೀದೇ ಒಂದೇ ಕಂಪ್ನಿಗೆ ಕಳೆದ 5 ವರ್ಷದಿಂದನೂ ಕೊಡ್ತಾವ್ರ ಕೆಲಸ. ಅದ್ರ ಬದಲು ನಮ್ಮದೇ ಕಂಪ್ನಿ, ಸರ್ಕಾರಿ ಕಂಪ್ನಿಗೆ ಕೊಡ್ರಿ, ನಾವು 50% ನಿಮಗೆ ಸ್ಪಾನ್ಸರ್ಶಿಪ್ ಥರ ಕೊಟ್ಬಿಡ್ತೀವಿ ಮತ್ತು 50% ಕಡಿಮೆಗೆ ಕೆಲಸ ಮಾಡ್ತೀವಿ, ಅದು ನೀವೇನು ರೇಟ್ ಡಿಸೈಡ್ ಮಾಡಿ ಆ ರೇಟ್ಗೆ. MC&A ಕಂಪನಿಗೆ ಟೆಂಡರ್ ನೀಡುವಂತೆ ರಾಜ್ಯದ ಪ್ರಭಾವಿ ರಾಜಕಾರಣಿಗಳು ಬಿಎಂಆರ್ಸಿಎಲ್ಗೆ ಸೂಚನೆ ಕೊಟ್ಟಿದ್ರು. ಆದರೆ ಇದಕ್ಕೆ ಕ್ಯಾರೆ ಎನ್ನದ ಬಿಎಂಆರ್ಸಿಎಲ್ F5 ಕಂಪನಿಗೆ ನೀಡಿದೆ. ಈ F5 ಕಂಪನಿಯು ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ನಡೆಸಿಕೊಡಲಿದೆ. ಇಷ್ಟೊಂದು ಬೃಹತ್ ಮೊತ್ತಕ್ಕೆ ಒಪ್ಪಿಕೊಂಡಿರುವುದು ಹಾಗೂ ಉದ್ಘಾಟನಾ ವ್ಯವಸ್ಥೆಯ ಟೆಂಡರ್ ಕರೆಯದೆ F5 ಕಂಪನಿಗೆ ಟೆಂಡರ್ ವಹಿಸಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಟೆಂಡರ್ ಯಾವುದು ಕರೆದೇ ಇಲ್ಲ ಅವರು. ಈ ಪರ್ಟಿಕ್ಯುಲರ್ ಈವೆಂಟ್ಗೆ ಸಂಬಂಧಪಟ್ಟಂಗೆ ಟೆಂಡರ್ ಕರೆದೇ ಇಲ್ಲ. ಹಾಗೆ ಅವರು ಕೊಟ್ಟು ಕೆಲಸನ ಶುರು ಮಾಡಿದ್ದಾರೆ. ನಾವೇನು ಹೇಳ್ತಾ ಇದ್ದೀವಿ, ಆ ಕೆಲಸ ಶುರು ಮಾಡಿದಾರಲ್ಲ ಅವ್ರ ಕೈಯಲ್ಲೇ ಕೆಲಸ ಮಾಡಿಸ್ತೀವಿ, 50% ಫ್ರೀಯಾಗಿ ಮಾಡ್ತೀವಿ. ಏನಕ್ಕೆ ಫ್ರೀಯಾಗಿ ಮಾಡ್ತೀವಿ ಅಂದರೆ ನಮ್ಗೆ 5 ವರ್ಷದಿಂದ ನಿಮ್ಮ ಹತ್ರದಿಂದ ನಾವು ಸಂಪಾದನೆ ಮಾಡಿದ್ದೀವಿ, ಲಾಭನೂ ಬಂದಿದೆ. ಅದೇ ಲಾಭನ ವಾಪಸ್ ತಿರುಗಿ ಕೊಡ್ತೀವಿ ನಿಮಗೆ. ಅಂದರೆ ನಿಮಗೆ ಕೊಡ್ತಾ ಇರೋದು ಕಾರಣ ಜನತೆ ಕೊಡ್ತಾ ಇರೋದಂಗೆ, ನಮ್ಮದು ಒಂದು ಕೊಡುಗೆ ಇರಲಿ ಅಂತ. ಒಟ್ನಲ್ಲಿ ಮೆಟ್ರೋ ಯೋಜನೆ ಬಗ್ಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಪಾರದರ್ಶಕತೆ ಇಲ್ಲದೆ ವರ್ಷಾನುಗಟ್ಟಲೆಯಿಂದ ಮೆಟ್ರೋ ದಾಖಲೆಗಳನ್ನು ಮುಚ್ಚಿಟ್ಟಿರುವುದರ ಹಿಂದೆ ದೊಡ್ಡ ಗೋಲ್ಮಾಲ್ ಇದೆ ಎನ್ನಲಾಗಿದೆ. ಈ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೂಲಂಕಷ ಪರಿಶೀಲನೆ ನಡೆಸೋ ಅಗತ್ಯವಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.